ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಷೇರು ಮಾರುಕಟ್ಟೆ ಮಾತು. ಹೇಗಿರುತ್ತೆ ಇಂದಿನ ವಹಿವಾಟು? ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನಾನು ಪ್ರತಿಭಾ ಆನಂದ್. ವೀಕ್ಷಕರೇ, ನಿಮಗೆಲ್ಲ ತಿಳಿದಿರೋ ಹಾಗೆ ಪ್ರತಿದಿನ ಬೆಳಗ್ಗೆ 8:30 ಬೆಳಗ್ಗೆ 9 ಗಂಟೆವರೆಗೂ ಅಂದ್ರೆ ಅರ್ಧ ಗಂಟೆಗಳ ಕಾಲ ನಿಮಗೆ ಷೇರು ಮಾರುಕಟ್ಟೆಯ ಮಾಹಿತಿ, ನಿನ್ನೆ ಗ್ಲೋಬಲ್ ಮಾರ್ಕೆಟ್, ಇಂಡಿಯನ್ ಮಾರ್ಕೆಟ್ ಹೇಗಿತ್ತು, ಹಾಗೆ ಇವತ್ತು ಯಾವ ರೀತಿಯಾದಂತಹ ಹೂಡಿಕೆಗಳನ್ನ ಮಾಡಬೇಕು, ಹೀಗೆ ಸಾಕಷ್ಟು ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಷೇರು ಮಾರುಕಟ್ಟೆಯ ಅನಲಿಸ್ಟ್ ಆಗಿರುವಂತಹ ಸಾಗರ್ US ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಶೋ. ವೆರಿ ಗುಡ್ ಮಾರ್ನಿಂಗ್ ಮ್ಯಾಮ್, ವೆಲ್ಕಮ್, ಥ್ಯಾಂಕ್ ಯು, ಆ್ಯಂಡ್ ವೆಲ್ಕಮ್ ಟು ಆಲ್ ದ ವೀಕ್ಷಕರಿಗೆ ನಮಸ್ತೆ, ಗುಡ್ ಮಾರ್ನಿಂಗ್. ಯಾ ಸರ್, ಈಗ ಏನು ನಮ್ಮ ಆಸ್ ಯೂಶುವಲ್ ಪ್ರಶ್ನೆ, ನಿನ್ನೆ ಗ್ಲೋಬಲ್ ಮಾರ್ಕೆಟ್ ಹೇಗಿತ್ತು, ಹಾಗೆ ಇಂಡಿಯನ್ ಮಾರ್ಕೆಟ್ ಹೇಗಿತ್ತು ಅಂತ ಫಸ್ಟ್ ವೀಕ್ಷಕರಿಗೆ ತಿಳಿಸ್ಕೊಟ್ಬಿಡೋಣ. ಖಂಡಿತ ಮೇಡಮ್, ಖಂಡಿತ. ಸೊ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ವೀಕ್ಷಕರಿಗೆ. ಐ ಥಿಂಕ್ ನಿನ್ನೆ US ಮಾರ್ಕೆಟಲ್ಲಿ ಏನಾಯಿತು ಅಂತ ತಿಳಿಸ್ಕೊಡ್ತೀನಿ. ಸೊ ನ್ಯಾಸ್ಡ್ಯಾಗಲ್ಲಿ ನಿನ್ನೆ ಇಟ್ ವಾಸ್ ಅರೌಂಡ್, ಸ್ಕ್ರೀನಲ್ಲಿ ನೋಡ್ಬೋದು ನೀವು, 1.5% ಅಪ್ ಆಗಿದೆ. ಸೊ ನ್ಯಾಸ್ಡ್ಯಾಕಲ್ಲಿ 1.5% ಅಪ್ ಆಗಿರೋದು ಲಾಸ್ಟ್ 2 ಡೇಸಿಂದ. ವೆರಿ ವೆರಿ ಇಂಪಾರ್ಟೆಂಟ್ ಕ್ಲೂ. ಗ್ಲೋಬಲ್ ಮಾರ್ಕೆಟಲ್ಲಿ US ಅಗೇನ್ ಪಿಕಪ್ ಆಗ್ತಿದೆ. ಇವತ್ತು ಒಂದು ಮೀಟಿಂಗ್ ಇದೆ, US ಫೆಡ್ರಲ್ ಚೀಫ್ ಮಾತಾಡ್ತಾರೆ ಒಂದು ಇವೆಂಟಲ್ಲಿ. ಸೊ ಆ ಇವೆಂಟ್ನ ಅನಾಲಿಸಿಸ್ ಬಂದಿದ್ದು ಸೋಮವಾರ ಇಂಪ್ಯಾಕ್ಟ್ ಆಗುತ್ತೆ, ಯಾಕಂದರೆ ನಮ್ಗೆ ನಾಳೆ ನಾಡೋದು ಮಾರ್ಕೆಟ್ ಇಲ್ದಿರೋದ್ರಿಂದ. ಸೊ ಮಂಡೇ ಮಾರ್ನಿಂಗ್ ಇವತ್ತು ಇವೆಂಟಲ್ಲಿ ಏನು ಮಾತಾಡ್ತಾರೋ ಫೆಡ್ರಲ್ ರಿಸರ್ವ್ ಚೇರ್ಮನ್ನು, ಅದ್ರದ್ದು ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಎಸ್ಟರ್ಡೇ ದ US ಮಾರ್ಕೆಟ್ಸ್ ವೇರ್ ಅಪ್, ಯುರೋಪಿಯನ್ ಮಾರ್ಕೆಟ್ಸ್ ವೇರ್ ಅಪ್. ಈಗ ಏನೇನು ಮಾರ್ಕೆಟ್ ಆಗಿದೆ ಅಂತ ನೀವು ಸ್ಕ್ರೀನಲ್ಲಿ ನೋಡ್ಬೋದು. US ಮಾರ್ಕೆಟ್ ಆಸ್ ಇಟ್ ವಾಸ್ ಅಪ್. ಈಗ ಜಾಪನೀಸ್ ಮಾರ್ಕೆಟ್ ನೋಡಿ, ಜಾಪನೀಸ್ ಮಾರ್ಕೆಟು ಮಾರ್ನಿಂಗ್ ಇವತ್ತು ಗ್ಯಾಪ್ ಅಪ್ ಓಪನಲ್ಲಿ ಪಾಸಿಟಿವ್ ಆಗಿದೆ. ನೆಕ್ಸ್ಟ್ ಸಿಂಗಾಪುರ್ ಮಾರ್ಕೆಟ್ ನೋಡಿ, ಅದೂ ಅಪ್ ಆಗಿದೆ. ತೈವಾನ್ ಮಾರ್ಕೆಟ್ ನೋಡಿ, ಅದು ಅಪ್ ಆಗಿದೆ. ಹಾಂಗ್ಕಾಂಗ್ ಮಾರ್ಕೆಟ್ ಅಪ್ ಆಗಿದೆ. ಸೊ ಆಲ್ ದ ಏಷ್ಯನ್ ಮಾರ್ಕೆಟ್ಸ್ ನಾನಿವಾಗ ಮಾತಾಡ್ತಾ ಇದ್ದಂಗೆ ಎಲ್ಲನೂ ಪಾಸಿಟಿವ್ ಆಗಿ ಅಪ್ ಆಗಿದೆ. ಸೊ ಇವಾಗ ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ಏನಾಗುತ್ತೆ ಅಂತ ನಾವು ಗಮನದಲ್ಲಿ ನೋಡೋದಾದರೆ, ಇಂಡಿಯನ್ ಮಾರ್ಕೆಟ್ಸಲ್ಲಿ ವಿ ಹ್ಯಾವ್ ಟು ಫಸ್ಟ್ ಲುಕ್ ಇನ್ ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ. ನಾನು ನೆನ್ನೆನೇ ತಿಳಿಸ್ಪಟ್ಟಿದ್ದೆ ನಿಮಗೆ, ಎಕ್ಸ್ಪೈರಿ ಡೇ ಇದೆ, ವೆರಿ ಇಂಪಾರ್ಟೆಂಟಾಗಿ ಕ್ರೂಷಿಯಲ್ ಆಗಿರಬೇಕು. ನಂಬರ್ಸ್ ನಾನು ಹೇಳಿದ್ದೆ ಏನೇನು ಆಗುತ್ತೆ ಅಂತ, ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ನಿಫ್ಟಿ ಕಡೆ ಗಮನ ಕೊಡೋದಾದರೆ, ನಿಫ್ಟಿ ಏನಾಯಿತು ನಿನ್ನೆ ಎಸ್ಟರ್ಡೇ ನಿಫ್ಟಿ ನೋಡಿ 17,522ಕ್ಕೆ ಕ್ಲೋಸ್ ಆಗಿದೆ. ನಾವು ನಿನ್ನೆ ಒಂದು ಮ್ಯಾಜಿಕಲ್ ನಂಬರ್ ಹೇಳಿದ್ವಿ, 17,630. ವೆರಿ ಇಂಪಾರ್ಟೆಂಟ್ ನಂಬರು. ಅದು ಎವ್ರಿ 15 ಮಿನಿಟ್ಸ್ 30 ಮಿನಿಟ್ಸ್ ಟ್ರೇಡ್ ಆಗಬೇಕು ಅಂತ. ಆಮೇಲೆ ಹೇಳಿದ್ದೆ ಮಧ್ಯಾಹ್ನ ಕ್ಲೀನಾಗಿ ಹೇಳಿದ್ದೆ, 2 ಗಂಟೆ ಮೇಲೆ ಒಂದು ಇಂಪಾರ್ಟೆಂಟ್ ಆಗುತ್ತೆ, 2:40 ಮೇಲೆ ಇಂಪಾರ್ಟೆಂಟ್ ಆಗುತ್ತೆ, ಮಾರ್ನಿಂಗ್ ಒಂಥರ ಟ್ರೇಡ್ ಇರುತ್ತೆ ಅಂತ. ಎಕ್ಸಾಕ್ಟ್ಲಿ ಇವಾಗ ನೋಡಿ, ಕರ್ಸರ್ ಇಡ್ತಾ ಇದ್ದೀನಿ ಸ್ಕ್ರೀನಲ್ಲಿ, ಇದು 2 o'clock. ನಾನು ಇಲ್ಲಿ ಕರ್ಸರ್ ಇಲ್ಲಿ ಪಾಯಿಂಟ್ ಮಾಡ್ತಾ ಇರೋದು 2 o'clock. 2 o'clockಗೆ 690 ಇತ್ತು, 17,690. ನಮ್ಮ ಮ್ಯಾಜಿಕಲ್ ನಂಬರ್ ಏನಿತ್ತು, 17,630. 630 ಕೆಳಗಡೆ ಬಂದರೆ ಏನಾಗುತ್ತೆ ಅಂದರೆ ನೋಡಿ, ಕ್ಲೀನ್ ವರ್ಟಿಕಲ್ ಫಾಲ್ ಆಗಿದೆ. ಇಟ್ಸ್ ಅ ಕ್ಲೀನ್ ವರ್ಟಿಕಲ್ ಫಾಲ್. ರೆಡ್ ನೀವು ಕ್ಯಾಂಡಲ್ ನೋಡ್ತಾ ಇದ್ದೀರಾ ಅಂದರೆ ಡೌನ್ ಫಾಲು. 630 ಯಾವಾಗ ಅದು ಬ್ರೇಕ್ ಆಯಿತು ಅಂದರೆ 6:30 ಇಟ್ ಬ್ರೋಕ್ ಎಕ್ಸಾಕ್ಟ್ಲಿ ಅಟ್ 245. 240 ಅಂತ ಎಕ್ಸಾಕ್ಟ್ ನೇನೆ ಟೈಮ್ ಹೇಳಿದ್ವಿ. ಸೊ ಇವಾಗ ನೀವು ಹೇಳ್ಬೋದು, ಹಂಗಂದ್ರೆ ನಾವು ಹೇಳೋದೆಲ್ಲ ವರ್ಕ್ ಆಗುತ್ತಾ ಅಂತ. ಖಂಡಿತ ಆಗಲ್ಲ, ಯಾರ್ದು ಆಗಲ್ಲ. ಇಟ್ಸ್ ಒನ್ ಆಫ್ ದ ಎಕ್ಸ್ಪೀರಿಯನ್ಸ್. ಇನ್ಸ್ಟೆಂಟಾಗಿ ಹೇಳ್ಬೋದು ಈ ಥರ ಆಗ್ಬೋದು ಅಂತ. ಹೀಗೆ ಆಗುತ್ತೆ ಅಂದರೆ ಅದು ಸ್ಕ್ಯಾಮ್ ಆಗುತ್ತೆ, ಯಾರೇ ಹೇಳಿದ್ರು ಇಟ್ ವಿಲ್ ಬಿ ಅ ಸ್ಕ್ಯಾಮ್ ಅದು. ಸೊ 17,630 ಕೆಳಗಡೆ ಇದು ಬರ್ತಾ ಇದೆ ಅಂದರೆ 17,500 ಮಾಡಿ 17,487ವರೆಗೂ ಫಾಲ್ ಆಗಿದೆ. ಸೊ ಐ ಥಿಂಕ್ ಎಲ್ಲರೂ ನಿನ್ನೆ ಅಬ್ಸರ್ವ್ ಮಾಡಿದ್ದೀರಾ ಅನ್ಸುತ್ತೆ ನಿಫ್ಟಿಲಿ ಏನಾಯಿತು ಅಂತ. ಈಗ ನೋಡಿ, ಇವಾಗ ಮಾರ್ಕೆಟ್ ಎಷ್ಟು ಪಾಯ್ಸ್ ಆಗಿದೆ. ಈಗ ಸೆಪ್ಟೆಂಬರ್ ಮಂತ್, ನಮ್ದು ಇನ್ನೂ ಇವಾಗ ಆಗಸ್ಟ್ 26ನೇ ತಾರೀಕು ಆಗಿದ್ರು ಕ್ಯಾಲೆಂಡರ್ ಮಂತಲ್ಲಿ. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ಇದು ಸೆಪ್ಟೆಂಬರ್ ಸೀರೀಸ್. ನಮ್ಮದು ಎವ್ರಿ ಫ್ರೈಡೇ, ಲಾಸ್ಟ್ ಫ್ರೈಡೇ ಆಫ್ ದ ಮಂತ್ ಡಿರೋವೇಟಿವ್ಸ್ ಕಾಂಟ್ರಾಕ್ಟು ಸ್ಟಾರ್ಟ್ ಆಗುತ್ತೆ. ಸೊ ಡಿರೋವೇಟಿವ್ಸ್ ಕಾಂಟ್ರಾಕ್ಟ್ ಇವತ್ತು ಸ್ಟಾರ್ಟ್ ಆದರೆ ಇನ್ನು ಸೆಪ್ಟೆಂಬರಲ್ಲಿ ಎಂಡ್ ಆಗೋದು. ಅದು ಈ ಸಲ 5 ವೀಕ್ಸ್ ಇರೋದ್ರಿಂದ ಎಕ್ಸ್ಪೈರಿ ತುಂಬ ವಾಲೆಟೈಲ್ ಇರುತ್ತೆ. ನೀವು ಇಲ್ಲಿ ಡೈಲಿ ಕ್ಯಾಂಡಲ್ ಸ್ಟಿಕ್ಕೆ ನೋಡ್ತಿದ್ರೆ ನೋಡಿ, 2 ಡೇಸ್ ಡೌನ್ ಇದೆ, 2 ಡೇಸ್ ಅಪ್ ಇದೆ, ನಿನ್ನೆ ಡೌನ್ ಇದೆ. ಈಗ ಇಟ್ ವಿಲ್ ಬಿ ಅ ಗ್ಯಾಪ್ ಅಪ್. ಏನಕ್ಕೆ ಗ್ಯಾಪ್ ಅಪ್ ಅಂತ ನೀವು ಕೇಳಿದ್ರೆ, US ಮಾರ್ಕೆಟ್ ಅಪ್ಪಲ್ಲಿದೆ, ಏಷ್ಯನ್ ಮಾರ್ಕೆಟ್ಸ್ ಅಪ್ಪಲ್ಲಿದೆ. ಸೊ ಖಂಡಿತ ಇಂಡಿಯನ್ ಮಾರ್ಕೆಟ್ಸು ಇವಾಗ ಅಪ್ಪಲ್ಲಾಗುತ್ತೆ. ಈಗ ಅಪ್ಪಲ್ ಆದಮೇಲೆ ನಾನು ಏನು ಮಾಡಬೇಕು, ವಾಟ್ ಈಸ್ ಅವರ್ ಸ್ಟ್ರಾಟಜಿ ಫಾರ್ ದ ಡೇ? ಸ್ಟ್ರಾಟಜಿ ಫಾರ್ ದ ಡೇ ಅಂತ ನೋಡಿದ್ರೆ ಅಗೇನ್ ನಂಬರ್ಸ್ ಏನು ಚೇಂಜ್ ಆಗಲ್ಲ. 17,630 ವಿಲ್ ಬಿ ದ ಫಸ್ಟ್ ರೆಸಿಸ್ಟೆನ್ಸ್. ಅಂದರೆ ರೆಸಿಸ್ಟೆನ್ಸ್ ಅಂದರೆ ಮೇಲ್ ಹೋಗೋಕ್ಕೆ ಫಸ್ಟ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇವಾಗ 17,522 ಇದೆ. 17,630 ವೆರಿ ವೆರಿ ಇಂಪಾರ್ಟೆಂಟ್ ನಂಬರ್ ಆಗುತ್ತೆ. ಈಗ ಓಪನ್ ಆಗುವಾಗಲೇ 17,610 ಓಪನ್ ಆಗ್ಬೋದು.
17,630 ಮೇಲೆ ಏನಾದರೂ ಟ್ರೇಡ್ ಆಗೋಕ್ಕೆ ಶುರು ಆದರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಎಲ್ಲಿ ಬರುತ್ತೆ ಅಂದರೆ 17,730 ಬರುತ್ತೆ. ಸೊ ಈಗ ಲಾಸ್ಟ್ 1 ವೀಕಿಂದ ನಮ್ಮದೊಂದು ರೇಂಜ್ ಬೇಸ್ಡ್ ಮಾರ್ಕೆಟ್ ಆಗಿದೆ. 17,350 ಡೌನ್ ಸೈಡ್ ಆದರೆ 17,850 ಅಪ್ ಸೈಡ್ ಆಗುತ್ತೆ. ಸೊ 500 ಪಾಯಿಂಟ್ಸ್ ರೇಂಜ್ ಪಾಯಿಂಟಲ್ಲಿ ಇದೆ ಈಗ ಮಾರ್ಕೆಟ್. ಈ ರೇಂಜ್ ಪಾಯಿಂಟಲ್ಲಿ ತುಂಬ ನಾವು ಓವರ್ ಸ್ಮಾರ್ಟಾಗಿ ಟ್ರೇಡ್ ಮಾಡೋಕ್ಕೆ ಹೋದರೆ ವಿ ಗೆಟ್ ಸ್ಟಕ್ ಇನ್ ದ ಮಾರ್ಕೆಟ್. ಸೊ ಇವಾಗ ಏನಾಗುತ್ತೆ, ಐದರ್ ಅದನ್ನ ಬ್ರೇಕ್ಔಟ್ ಆಗಬೇಕು ಅಥವಾ ಬ್ರೇಕ್ ಡೌನ್ ಆಗಬೇಕು. ಅಂದರೆ 17,350 ಕೆಳಗಡೆ ಅಲ್ಲಿಂದ ನಿಮ್ಗೊಂದು 500-600 ಪಾಯಿಂಟ್ ಸಿಗ್ಬೋದು. 17,850ರಿಂದ 18,000 ಬ್ರೇಕ್ ಆದರೆ ಅಲ್ಲೊಂದು 500 ಪಾಯಿಂಟ್ ಸಿಗ್ಬೋದು. ಈಗ 17,350ರಿಂದ 17,850ವರೆಗೂ ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಏನಾದರೂ ನಾವು ತುಂಬ ಹೆವಿ ಪೊಸಿಷನ್ಸ್ ತೊಗೊಳಕ್ಕೆ ಹೋದರೆ ಇಟ್ ವಿಲ್ ಬಿ ಅ ಗೇಮ್ ಸ್ಟಕ್ಕರ್, ಅಂದರೆ ಸಖತ್ ಸ್ಟಕ್ ಆಗಿಬಿಡ್ತೀರಾ ಟ್ರೇಡರ್ಸು. ಸೊ ಹುಷಾರಾಗಿ ಟ್ರೇಡ್ ಮಾಡಿ. 17,630 ಮೇಲೆ ಇದ್ದರೆ ಮಾತ್ರ ಇವತ್ತು ಪಾಸಿಟಿವ್ ಆಗಿರುತ್ತೆ. ಇಲ್ಲ ಅಂದರೆ 17,520 ನೆನ್ನೆ ಲೋ ಆಗಿದೆಯಲ್ಲ ಅದೇ ಲೆವೆಲ್ಗೆ ತಿರ್ಗಾ ಬಂದ್ಬಿಡುತ್ತೆ. ಅದು ಇವತ್ತು ಬಂದಿಲ್ಲ ಅಂದರೆ ಇನ್ನೊಂದು 2-3 ದಿನದಲ್ಲಿ ಬರುತ್ತೆ. ಸೊ ಈ ಲೆವೆಲ್ಸ್ನ ನೋಡ್ತಾ ಇರುವಾಗ ಏನಕ್ಕೆ ಈ ನಂಬರ್ಸ್ ಸೈಡ್ ವೈಸಲ್ಲಿ ಸ್ಟಕ್ ಆಗಿದೆ ಅಂದರೆ ನಾನಾ ರೀತಿ ರೀಸನ್ಸ್ ಇದೆ. ದ ಫಸ್ಟ್ ರೀಸನ್ ಈಸ್ ಕ್ರೂಡ್ ಆಯಿಲ್. ಕ್ರೂಡ್ ಆಯಿಲ್ $100 ಮೇಲೆ ತಿರ್ಗಾ ಮೇಲೆ ಹೋಗ್ತಿದೆ. ಡಾಲರ್ ಇಂಡೆಕ್ಸ್ 108 ಮೇಲಿದೆ. ಇದೆಲ್ಲ ನೆಗೆಟಿವ್ ಇಂಪ್ಯಾಕ್ಟ್ ಸ್ಟಾಕ್ ಮಾರ್ಕೆಟ್ಸ್ಗೆ, ನಮ್ಮ ಇಂಡಿಯನ್ ಮಾರ್ಕೆಟ್ಸ್ಗೆ. ಹಾಗೂ ಯುರೋಪಿಯನ್ ಕ್ರೈಸಿಸ್ ಇದೆ. US ಅಲ್ಲಿ ಫೆಡರಲ್ ರಿಸರ್ವ್ 20ನೇ ತಾರೀಕು 21ನೇ ತಾರೀಕು ಸೆಪ್ಟೆಂಬರಲ್ಲಿ ಇಂಟ್ರೆಸ್ಟ್ ರೇಟ್ ಇದೆ. ಲಾಸ್ಟ್ ಇಂಟ್ರೆಸ್ಟ್ ರೇಟಲ್ಲಿ 0.75 ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ಹೈಕ್ ಮಾಡಿದರು. ಅದೇ ಥರ ಸೆಪ್ಟೆಂಬರಲ್ಲಿ ಈಗ 70ರಿಂದ 75 ಪೈಸೆ ಅಷ್ಟು ಮಾಡ್ಬೋದು ಅಂತ ಬೇಸಿಸ್ ಪಾಯಿಂಟ್ ಲೆಕ್ಕಾಚಾರದಲ್ಲಿದ್ದಾರೆ. ಸೊ ಇದೆಲ್ಲ ಇರೋ ನ್ಯೂಸಿಂದ ಸ್ವಲ್ಪ ಗ್ಲೋಬಲ್ ಮಾರ್ಕೆಟು ಸ್ಟ್ರಾಂಗ್ ಇಲ್ಲವೇ ಇಲ್ಲ. ಹೈಕ್ ಆದರೆ ಇದು ನೆಗೆಟಿವ್ ಅಂತಲ್ಲ, ಆಬ್ವಿಯಸ್ಲಿ. ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ ಏಷ್ಯನ್ ಮಾರ್ಕೆಟ್ಸು, ಯುರೋಪಿಯನ್ ಮಾರ್ಕೆಟ್ಸು ಹಾಗೂ US ಮಾರ್ಕೆಟ್ಸ್ ಎಲ್ಲ ಮಾರ್ಕೆಟ್ಸು ನೆಗೆಟಿವಲ್ಲಿದೆ. ಅಂದರೆ ಎಲ್ಲ ಅವ್ರವ್ರ ಕಂಟ್ರಿಲಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದೀವಿ. ಬಟ್ ನಮ್ದೊಂದು ಸ್ವಲ್ಪ ಸ್ಟೇಬಲ್ ಆಗಿದೆ ಇವಾಗ. ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗೇ ನಾನು ಮಾತಾಡ್ತಿರೋದು, ಜನರಲ್ ಎಕಾನಮಿ ಬಗ್ಗೆ ಮಾತಾಡ್ತಿಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ಒಂದು ಸ್ಟೇಬಲ್ ರಿಟರ್ನ್ ಕೊಡ್ತಾ ಇದೆ ಈ ವರ್ಷ. US ಮಾರ್ಕೆಟ್ಸ್, ಯುರೋಪಿಯನ್ ಮಾರ್ಕೆಟ್ಸ್ ಈ ಜನವರಿಯಿಂದ ಆಗಸ್ಟ್ವರೆಗೂ ನೆಗೆಟಿವ್ ಟ್ರೆಂಡಲ್ಲಿದ್ದರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಪಾಸಿಟಿವಲ್ಲಿದೆ. ಸೊ ಇಂಡಿಯನ್ ಮಾರ್ಕೆಟ್ ಹ್ಯಾಸ್ ಡನ್ ಸಮ್ ಏನಂತಾರೆ ರಿವರ್ಸ್ ಕಾಂಟ್ರೇರಿಯನ್ ಆಗಿ ಓಡ್ತಾ ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇಷ್ಟೊಂದು ಗ್ಲೋಬಲ್ ಫ್ಯಾಕ್ಟರ್ಸ್ ಜೊತೆಗೆ ನಮ್ಮ ಇಂಡಿಯನ್ ಫ್ಯಾಕ್ಟರ್ಸ್ ಪಾಸಿಟಿವ್ ಆಗಿ ಸಪೋರ್ಟ್ ಮಾಡ್ತಿದೆ. ಈಗ ಇಂಡಿಯನ್ ಮಾರ್ಕೆಟ್ಸ್ ಏನು ಪಾಸಿಟಿವ್ ಆಗಿ ಸಪೋರ್ಟ್ ಮಾಡ್ತಿದೆ ಅಂದರೆ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್. ನಿನ್ನೆ ನ್ಯೂಸ್ ಬಂತು, ಗೌರ್ಮೆಂಟ್ ಆಫ್ ಇಂಡಿಯಾ ಸೆಂಟ್ರಲ್ ಬೋರ್ಡ್ ಆಫ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ನಿನ್ನೆ ರಿಲೀಸ್ ಮಾಡಿದ್ದಾರೆ ಡೇಟಾ. 33% ಡೈರೆಕ್ಟ್ ಟ್ಯಾಕ್ಸು ಇನ್ಕ್ರೀಸ್ ಆಗಿದೆ ಹೋದ ವರ್ಷ ಕಂಪೇರ್ ಮಾಡಿದ್ರೆ. ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಪರ್ಸ್ನಲ್ ಇನ್ಕಮ್ ಟ್ಯಾಕ್ಸ್ ಹಾಗೂ ಕಾರ್ಪೊರೇಟ್ ಟ್ಯಾಕ್ಸ್, ಇದು ಎರಡೂ ಹೈಕ್ ಆಗಿದೆ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಬಜೆಟಲ್ಲಿ ಹೇಳಿದರು ಈ ವರ್ಷ ನಾವು $14 ಟ್ರಿಲಿಯನ್ ರುಪೀಸ್ ಅಷ್ಟು ಮಾಡ್ತೀವಿ ಅಂತ. ಅಷ್ಟೂ ಅದಕ್ಕೂ ಜಾಸ್ತಿಯಾಗಿ ಈ ಸಲ ಕಲೆಕ್ಷನ್ಸ್ ಜಾಸ್ತಿ ಆಗ್ತಿದೆ. ಈಗ ಆಲ್ರೆಡಿ ಈ ಏಪ್ರಿಲಿಂದ ಇದರಿಂದ ಸ್ಟಾರ್ಟ್ ಆಗಿ ಆಗಸ್ಟ್ ಒಳಗೇನೆ ಅಷ್ಟೊಂದು ಇಂಪ್ರೂವ್ ಆಗ್ತಾ ಇರೋದ್ರಿಂದ ಅದು ಒಂದು ಪಾಸಿಟಿವ್ ನ್ಯೂಸ್ ಆಗುತ್ತೆ. ಈ ಕಡೆ GST ಲಾಸ್ಟ್ 5 ವರ್ಷದಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಬರ್ತಿದೆ. ಸೊ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಇನ್ಕಮ್ ಬರಬೇಕು, ಎಕ್ಸ್ಪೆಂಡಿಚರ್ ಹೋಗುತ್ತೆ ಅಲ್ವಾ. ಅದರಲ್ಲಿ ಡೈರೆಕ್ಟ್ ಟ್ಯಾಕ್ಸ್, GST, ಇಂಡೈರೆಕ್ಟ್ ಟ್ಯಾಕ್ಸ್ ಎರಡೂ ಕಲೆಕ್ಷನ್ ಚೆನ್ನಾಗಿ ಬರ್ತಿದೆ. ಸೊ ಇದು ಪಾಸಿಟಿವ್ ನ್ಯೂಸ್ ಆಗುತ್ತೆ. ಕಾರ್ಪೊರೇಟ್ ಅರ್ನಿಂಗ್ ಸ್ವಲ್ಪ ಇಂಪ್ರೂವ್ ಆಗ್ತಿದೆ. ಸೊ ಇದು ಪಾಸಿಟಿವ್ ಆಗಿ ಡೆವಲಪ್ಮೆಂಟ್ ಇದೆ. ಅದ್ರ ಜೊತೆಗೆ ಇನ್ಫ್ಲೇಷನ್ ಆಬ್ವಿಯಸ್ಲಿ ಅದು ಹೈಕ್ ಇದೆ. ಸೊ ಈ ರೀರೈಟಿಂಗ್ ಆಗ್ತಾ ಇದೆ, ಸೆಕ್ಟರ್ಸು ಚೇಂಜ್ ಆಗ್ತಿದೆ. ಸ್ಟಾಕ್ ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಸೆಕ್ಟರ್ಸು ಒಂದೇ ಸಲ ಮೇಲೋಗಲ್ಲ, ಒಂದೇ ಸಲ ಕೆಳಗೆ ಬರಲ್ಲ. IT ಸೆಕ್ಟರ್ ಇವಾಗ ಸ್ವಲ್ಪ ಡೌನ್ಫಾಲಲ್ಲಿದೆ. ಬ್ಯಾಂಕಿಂಗ್ ಸ್ಟಾಕ್ಸು ಸ್ವಲ್ಪ ಹಪ್ಪಲ್ಲಿದೆ. ಸೊ ಈಗ ಬ್ಯಾಂಕಿಂಗ್ ಸ್ಟಾಕ್ಸ್ ಕಡೆ ಗಮನ ಕೊಡಬೇಕು ನೆಕ್ಸ್ಟ್ 6 months to 9 months. ಈ ಕೋವಿಡ್ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಇತ್ತು ನೋಡಿ, ಅವಾಗ IT ಸ್ಟಾಕ್ಸ್ಗಳು ಸ್ವಲ್ಪ ತುಂಬ ಇದ್ವು. ಯಾಕಂದರೆ ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಆದರೆ IT ಕಂಪ್ನೀಸ್ಗೆ ಎಕ್ಸ್ಪೆಂಡಿಚರ್ ಕಡಿಮೆ ಅಲ್ವಾ. ಸೊ ಲಾಟ್ ಆಫ್ ಕಾನ್ಸೆಪ್ಟ್ಸ್ ಚೇಂಜ್ ಆಗ್ತಾ ಇರುತ್ತೆ. ಎವ್ರಿ ಡೇ ನಿಮ್ಗೆ ಒಂದೊಂದು ಸೆಕ್ಟಾರ್ಸಲ್ಲಿ ಒಂದೊಂದು ಇಂಪ್ರೂವ್ಮೆಂಟ್ ಆಗ್ತಿದೆ ನೋಡಿ. ಪೇಪರ್ ಸ್ಟಾಕ್ಸು ತುಂಬ ಚೆನ್ನಾಗಿ ಓಡ್ತಿದೆ, ಹಾಗೂ ಫರ್ಟಿಲೈಸರ್ ಸ್ಟಾಕ್ಸು ಮೇಲೆ ಹೋಗಿದೆ ಲಾಸ್ಟ್ ಒಂದು 10 ದಿನದಿಂದ 20 ದಿನದಿಂದ. ಸೊ ನಾವು ಒಂದು ಟ್ರೇಡ್ ಮಾಡಬೇಕು ಅಂದರೆ ಫಸ್ಟ್ ಅರ್ಥ ಮಾಡ್ಕೋಬೇಕು ಯಾವ ಸೆಕ್ಟರ್ ಮೇಲೆ ಗಮನ ಕೊಡಬೇಕು ಅಂತ. ಇದು ನಿಫ್ಟಿ ಆದರೆ ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ಹೋಗೋಣ. ಬ್ಯಾಂಕ್ ನಿಫ್ಟಿಗೆ ಸ್ಟ್ರಾಟಜಿ ಏನು ಅಂತ. ಸೊ ನಿಫ್ಟಿ ಸ್ಟ್ರಾಟಜಿ 17,630 ಆದರೆ ಬ್ಯಾಂಕ್ ನಿಫ್ಟಿ ಸ್ಟ್ರಾಟಜಿ ಬ್ಯಾಂಕ್ ನಿಫ್ಟಿ 38,950 ಇದೆ. ಇದು ನಾನು ಲಾಸ್ಟ್ 18ನೇ ತಾರೀಕಿಂದ ಹೇಳ್ಕೊಂಬರ್ತಾ ಇದ್ದೀನಿ. ಯಾವುದೋ ಒಂದು ಮ್ಯಾಜಿಕಲ್ ನಂಬರ್ ಅಂದರೆ ಬ್ಯಾಂಕ್ ನಿಫ್ಟಿ ಐ ಸ್ಟಿಲ್ ಸ್ಟಿಕ್ ಬೈ ದಟ್ ನಂಬರ್.
ಈಗ ಕ್ಲೋಸ್ ಆಗಿರೋದು 38,950. ಸೊ ಇದು ನಂಬರ್ಸ್ ಆಗಿರೋದ್ರಿಂದ ಐ ವಾಂಟ್ ಕಾನ್ಸಂಟ್ರೇಷನ್, ಯಾಕಂದರೆ ನಂಬರ್ಸ್ನ ತುಂಬ ಕಷ್ಟ ಆಗುತ್ತೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ. 39,370 ಈಸ್ ಅ ಮ್ಯಾಜಿಕಲ್ ನಂಬರ್. ಅಂದರೆ ಇಲ್ಲಿಂದ ಇನ್ನೂ 350ರಿಂದ 400 ಪಾಯಿಂಟ್. ಈ 39,370 ಮೇಲೆ ಏನಾದರೂ ಟ್ರೇಡ್ ಆಗೋಕ್ಕೆ ಕ್ಲೋಸ್ ಆದರೆ ಇವತ್ತಿಂದ ಇನ್ನೂ ಸ್ವಲ್ಪ ದಿನಗಳಲ್ಲಿ ಪ್ರತಿದಿನ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಮಾಡುತ್ತೆ. ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಮಾಡಿದ್ರೆ ನಿಫ್ಟಿ ಕೂಡ ಮೇಲೆ ಹೋಗುತ್ತೆ. ಸೊ ಯಾಕಂದರೆ ವೆಯ್ಟೇಜು ಲೀಡಿಂಗ್ ಸೆಕ್ಟರ್ ಇರೋದು ಬ್ಯಾಂಕಿಂಗ್ ಸ್ಟಾಕ್ಸ್ ನಿಫ್ಟಿಲಿ. ಸೊ 39,370 ವೆರಿ ಇಂಪಾರ್ಟೆಂಟ್ ನಂಬರ್ ಆಗುತ್ತೆ. ಈ ನಂಬರ್ನ ಇಟ್ಕೊಂಡು ಹೇಗೆ ಟ್ರೇಡ್ ಮಾಡಬೇಕು ಅಂತ ಟ್ರೇಡರ್ಸ್ ಹುಷಾರಾಗಿ ಫಸ್ಟ್ ಹಾಫ್ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿಬಿಡುತ್ತೆ. ಆ ಗ್ಯಾಪ್ ಅಪ್ನ ಚೇಸ್ ಮಾಡಬಾರ್ದು. ಇವತ್ತು ಚೇಸ್ ಮಾಡೋಕ್ಕೆ ಹೋದರೆ ಅಗೇನ್ ವಿ ಗೆಟ್ ಸ್ಟಕ್. ಅಲ್ಲೂ ಸ್ವಲ್ಪ ಸ್ಟೇಬಲ್ ಆಗಿ ಟ್ರೇಡ್ ಆಗಲಿ, ನೋಡೋಣ ಏನಾಗುತ್ತೆ ಅಂತ. ಯಾಕಂದರೆ ಸೆಕೆಂಡ್ ಹಾಫ್ ಮೇಲೆ ಒಂದು ಸ್ವಲ್ಪ ಮಾರ್ಕೆಟ್ ಕರೆಕ್ಷನ್ಸ್ ಕೊಟ್ಟರೆ, ಹೆಲ್ತಿ ಕರೆಕ್ಷನ್ಸ್, ನೀವು ಒಂಚೂರು ಬೈ ಮಾಡ್ಬೋದಾಗತ್ತೆ. ಹಾಗೂ ಪೊಸಿಷನ್ಸ್ನ ಇವತ್ತು ತೊಗೊಂಡೋಗೋದು ಮನೆಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಾಳೆ ನಾಡೋದು ರಜಾ ಇದೆ, ಸ್ಯಾಟರ್ಡೆ ಸಂಡೇ. ಮಂಡೇ ಹೊಸ ನ್ಯೂಸ್ ಬರ್ತಾ ಇರುತ್ತೆ. ಇವತ್ತು US ಅಲ್ಲಿ ಏನು ಮಾತಾಡ್ತಾರೋ ಅದು ಮಂಡೇ ಮಾರ್ನಿಂಗ್ ಇಂಪ್ಯಾಕ್ಟ್ ಆಗುತ್ತೆ. ಎರಡು ಥರ ಆಗುತ್ತೆ. ಯಾರಾದರೂ ಧೈರ್ಯವಾಗಿ ಪೊಸಿಷನ್ಸ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾರೆ ಅಂದ್ಕೊಳ್ಳಿ, US ಅಲ್ಲಿ ಒಂದು ನ್ಯೂಸ್ ಬರುತ್ತೆ, ಏನಂತ, ಮಾರ್ಕೆಟ್ ನಾವು ರೈಟ್ ಹೈಕ್ನ ಜಾಸ್ತಿ ಮಾಡ್ತೀವಿ ಅಂತ. ಸೋಮವಾರ ಗ್ಯಾಪ್ ಡೌನ್ ಆಗ್ಬಿಡುತ್ತೆ. ಅದೇ ಥರ ಏನಾದರೂ US ಅಲ್ಲಿ ನಾವು ಈಗ ಇನ್ಫ್ಲೇಷನ್ ಕಡಿಮೆ ಆಗ್ತಿದೆ, ನಾವಿನ್ನು ರೇಟ್ ಹೈಕ್ನ ಕಡಿಮೆ ಮಾಡ್ತೀವಿ, ಅಷ್ಟು ನಾವು ನೆಗೆಟಿವ್ ಆಗಿಲ್ಲ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಾರ್ಕೆಟ್ ಪಾಸಿಟಿವ್ ಆಗಿ ಓಪನ್ ಆಗುತ್ತೆ. ಸೊ ಪೊಸಿಷನ್ಸ್ ತೊಗೊಳ್ಳೋರು ವೆರಿ ವೆರಿ ಸ್ಟ್ರಾಂಗ್ ಇರಬೇಕು, ವೆರಿ ವೆರಿ ಪ್ರೊಫೆಷ್ನಲ್ಸ್ ಇರಬೇಕು. ಸುಮ್ಮನೆ ನಾನು ಓಪಲ್ ತೊಗೊತೀನಿ ಅಂದರೆ ದೆನ್ ಇಟ್ ವಿಲ್ ಬಿ ಅ ವೆರಿ ವೆರಿ ಡಿಫಿಕಲ್ಟ್ ಟಾಸ್ಕ್. ಬೆಟರ್ ಟ್ರೇಡರ್ಸ್ ಪೊಸಿಷನ್ಸ್ನೆಲ್ಲ ತೊಗೋಬೇಕು ಅಂದರೆ ಸ್ವಲ್ಪ ಒಂದು 2-3 ದಿನ ಹುಷಾರಾಗಿ ಟ್ರೇಡ್ ಆಗಲಿ. ಸೆಪ್ಟೆಂಬರ್ ಮಂತ್ವರೆಗೂ ಇನ್ನೊಂದು ವಾರ, ಯಾಕಂದರೆ ಈ ಸೀರೀಸ್ ಬಂದ್ಬಿಟ್ಟು 5 ವಾರ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಟ್ರೇಡ್ ಮಾಡೋದು ಬೆಟರು. ಇದು ಬ್ಯಾಂಕಿಂಗ್ ಇಂಡೆಕ್ಸ್, ಇದು ಇಂಡೆಕ್ಸ್ ಸ್ಟ್ರಾಟಜಿ ಆಯಿತು ಟ್ರೇಡರ್ಸ್ಗೆ. ಇನ್ನು ಸ್ಟಾಕ್ಸ್ ಕಡೆ ಗಮನ ಕೊಡೋದಾದರೆ, ನಿನ್ನೆ ನಾನು ನಿಮಗೆ ಹೇಳಿದ್ದೆ HDFC ಬ್ಯಾಂಕ್ ನಿನ್ನೆ ಮೊನ್ನೆ ಎಷ್ಟು ಕ್ಲೋಸ್ ಆಗಿತ್ತು? 1472ಕ್ಕೆ. ನಮ್ಮ ಮ್ಯಾಜಿಕಲ್ ನಂಬರ್ ಏನಾಗಿತ್ತು ನಿನ್ನೆ ಅಂದರೆ 1475 ಆಗಿತ್ತು. ಇಲ್ಲಿ ಸ್ಕ್ರೀನಲ್ಲಿ ಚೆಕ್ ಮಾಡ್ಬೋದು, 1475 ವೆರಿ ಇಂಪಾರ್ಟೆಂಟ್ ನಂಬರ್ ಅಂತ ಹೇಳಿದ್ವಿ. ನೋಡಿ ನಿನ್ನೆ ಕರೆಕ್ಟಾಗೆ ಲೋ 10 ಕಾಲಿಗೆ, ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಿದೆ ನೋಡಿ, 10 ಕಾಲಿಗೆ 1473-74ವರೆಗೂ ಬಂದು ಅಲ್ಲಿಂದ ತಿರ್ಗಾ 87ವರೆಗೂ ಹೋಗಿದೆ. ನಾನು ನೆನ್ನೆನೇ ತಿಳಿಸಿದ್ದೀನಿ, ಪ್ರತಿದಿನ ನೀವು ಇಂಟ್ರಾಡೇಲಿ ಏನಾದರೂ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕು. ಈಗ ಒಂದೇ ದಿನ ನೀವು 3% ಮಾಡ್ತೀನಿ, 5% ಮಾಡ್ತೀನಿ ಅಂದರೆ ಅದು ಪ್ರೊಫೆಷ್ನಲ್ ವೇ ಆಫ್ ಟ್ರೇಡಿಂಗ್ ಅಲ್ಲ. ಇನ್ ಎ ಡೇ ಇಟ್ ಈಸ್ 0.5% ಈಸ್ ಅ ಬೆಂಚ್ ಮಾರ್ಕ್. ಒಂದು 0.5% ನಿಮ್ಗೆ ಸಿಗ್ತಾಯಿದೆ, ಅದ್ರ ಮೇಲೆ ಏನೇ ಸಿಕ್ಕಿದ್ರು ನಿಮ್ಮ ಬೋನಸ್. 0.5% ಅಂದರೆ ಈ 1400 ರೂಪಾಯಿ ಸ್ಟಾಕಲ್ಲಿ 0.5% ನೆನ್ನೆನೇ ಹೇಳ್ದಂಗೆ ನಾನು 7 ರೂಪಾಯಿ. ನೋಡಿ 1475ರಿಂದ 85ವರೆಗೂ 86ವರೆಗೂ ಹೋಗಿದೆ ಅಂದರೆ 10 ಪಾಯಿಂಟ್ ಸಿಕ್ಕಿದೆ. ಸೊ ಮಧ್ಯಾಹ್ನ ಒಳಗೇನೆ ನಮ್ಮ ಟಾರ್ಗೆಟ್ ರೀಚ್ ಆಗಿಬಿಟ್ಟಿದೆ. ಹಾಗೂ ನೆನ್ನೆ ನೋಡಿ ತಿರ್ಗಾ 1475, ಇಲ್ಲಿ ದೊಡ್ಡ ಕ್ಯಾಂಡಲ್ ಕಾಣಿಸ್ತಿದೆ ನೋಡಿ, 1475 ಕೆಳಗಡೆ ಬಂದಿದ ತಕ್ಷಣ ಇಟ್ ಈಸ್ ಅ ಕಂಪ್ಲೀಟ್ ಡೌನ್ಫಾಲ್. ಸೊ ಇವತ್ತು ಏನು ಮಾಡಬೇಕು ಅಂದರೆ ಅಗೇನ್ HDFC ಬ್ಯಾಂಕಲ್ಲಿ ಸೇಮ್ ನಂಬರ್ಸ್ 1475ರಿಂದ 85. ಸೊ ಬೆಟರ್ ಇನ್ನು 85 ಮೇಲೆ ಕ್ಲೋಸ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಮಾತ್ರ ಈ ಸೆಪ್ಟೆಂಬರ್ ನೆಕ್ಸ್ಟ್ ವೀಕಲ್ಲಿ, ಇದು ಇವತ್ತಿನ ಮರಿ ಸ್ಟ್ರಾಟಜಿ ಅಲ್ಲ, ನೆಕ್ಸ್ಟ್ 1 ವೀಕ್ 2 ವೀಕ್ಸ್ ಆಗಿರ್ಬೋದು. ಒನ್ ಮ್ಯಾಜಿಕಲ್ ನಂಬರ್ ನೀವು ನೆನ್ಪಿಟ್ಕೊಳ್ಳಿ, 1485. ಇನ್ನೊಂದು 5 ಪಾಯಿಂಟ್ಸ್ ಗ್ರೇಸ್ ಅಂತ ಇಟ್ಕೊಂಡ್ರು 1490 ಮೇಲೆ ಟ್ರೇಡ್ ಆಗೋಕ್ಕೆ ಶುರು ಆದರೆ ಇಟ್ ವಿಲ್ ಟೇಕ್ ಔಟ್ ದಿ ಅರ್ಲಿಯರ್ ರೈಸ್ 1520ವರೆಗೂ ಹೊಟ್ಟೋಗುತ್ತೆ. ಸೊ 1490ರಿಂದ 1520 ಅಂದರೆ ದಟ್ಸ್ ಅ ವೆರಿ ಗುಡ್ ರಿಟರ್ನ್ ಫಾರ್ ಒನ್ ಸ್ಟಾಕ್ ಫಾರ್ 1 ಮಂತ್. ಸೊ ನಾವು ದಿನ ಟ್ರೇಡ್ ಮಾಡಬೇಕಾಗಿಲ್ಲ, ಯಾವುದಾದ್ರೂ ಒಂದು ಸ್ಟಾಕ್ ಸಿಕ್ಕಿದ್ರೆ ಸಾಕು ನಮಗೆ 1 ವೀಕ್ಗೆ. ಸೊ ಈಗ ನೆಕ್ಸ್ಟ್ ಕ್ವಶನ್ ಟ್ರೇಡರ್ಸ್ ಏನು ಪರಿಣಾಮವಾಗಿ ಯೋಚನೆ ಮಾಡಬೇಕು ಅಂದರೆ, ಈಗ 1490 ಹೋಗೋವರೆಗೂ ಅವ್ರು ಏನೂ ಮಾಡಬಾರ್ದು. ಇದು HDFC ಬ್ಯಾಂಕಲ್ಲಿ ಮಾಡಬೇಕಾಗಿರೋದು ಫಸ್ಟ್ ಕೆಲಸ. ಈ ಪೇಷನ್ಸ್ ಬರಬೇಕು ಅಂದರೆ ದಟ್ಸ್ ಎ ಕಾನ್ಸೆಪ್ಟ್, ನಮ್ಮಲ್ಲಿ ನಾವೇ ಗೆಲ್ಲಬೇಕು. ಅವಾಗ ಪೇಷನ್ಸ್ ಆಗಿ ಟೈಟಾಗಿ ಕುತ್ಕೋಬೇಕಾಗತ್ತೆ. ಸೊ ಇದು HDFC ಬ್ಯಾಂಕ್ ಆಯಿತು. ನೆಕ್ಸ್ಟ್ ಸ್ಟಾಕ್ ನಾನು ನಿಮಗೆ ಇವತ್ತು ವೆರಿ ಇಂಪಾರ್ಟೆಂಟ್ ಸ್ಟಾಕ್, ನೀವು ಒಂದು ಚೂರು ಕ್ಲೂ ಅಲ್ಲಿ ನೋಡ್ಬೋದು ಅಂದರೆ SBI ಲೈಫ್. SBI ಲೈಫ್ ಒಂದು ಪ್ಯಾಟರ್ನ ತೋರಿಸ್ತಾ ಇದೆ. ಸೊ 1297ರಲ್ಲಿ ಕ್ಲೋಸ್ ಆಗಿದೆ. ನಿನ್ನೆ ಕ್ಲೋಸ್ ಆಗಿರೋದು 1297. ಇದಕ್ಕೆ ಮ್ಯಾಜಿಕಲ್ ನಂಬರ್ ನಾವು ಏನು ಅನಾಲಿಸಿಸ್ ನಾವು ಮಾಡಿರೋ ಪ್ರಕಾರ ಏನು ಅನಿಸ್ತಾ ಇದೆ ಅಂದರೆ 1310.
ಈಗ 1297 ಇದೆ. ಇವಾಗ ಓಪನ್ ಆಗಿದ ತಕ್ಷಣ ಬೈ ಮಾಡಬಾರ್ದು. ನಾವು ಏನೇ ಮಾಡಬೇಕು ಅಂದರೆ ಇಬ್ಬರೇ ಗೆಲ್ಲಕ್ಕಾಗೋದು ಮಾರ್ಕೆಟಲ್ಲಿ, ಒಂದು ಬುಲ್ಸ್ ಅಥವಾ ಒಂದು ಬೇರ್ಸ್. ಬುಲ್ಸ್ ಅಂದರೆ ಮೇಲೆ ಹೋಗುತ್ತೆ, ಬೇರ್ಸ್ ಅಂದರೆ ಕೆಳಗೆ ಬರುತ್ತೆ. 1310 ಮೇಲೆ ಏನಾದರೂ SBI ಲೈಫ್ ಟ್ರೇಡ್ ಆಗೋಕ್ಕೆ ಶುರು ಆದರೆ ಬುಲ್ಸ್ ವಿಲ್ ಎಂಟರ್ ದ ಗೇಮ್. ಸೊ ಆ ಎಂಟರ್ ದ ಗೇಮ್ ಅಂತ ನಾನೀಗ ಕ್ಲೂ ಕೊಡ್ತಾ ಇದ್ದೀನಿ. ಹಾಗಂತ ನೀವು ಹೋಗಿ ಬೈ ಮಾಡಬಾರ್ದು. ನೀವು ಬೈ ಮಾಡೋಕ್ಕೆ ಮುಂಚೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎವ್ರಿ ಒನ್ ಮಾರ್ಕೆಟಲ್ಲಿ ಇರೋರು, ನಾನೊಂದು ಬೈಯಿಂಗ್ ನಂಬರ್ ಮಾಡ್ತಾ ಇದ್ದೀನಿ ಅಂದರೆ ಯಾವ ಪ್ರೈಸ್ಗೆ ನಾನು ಸೆಲ್ ಮಾಡಬೇಕು, ಏನು ನನ್ನ ಸ್ಟಾಪ್ ಲಾಸು, ನಾನು ರಿಸ್ಕ್ ಎಷ್ಟು ತೊಗೊತೀನಿ, ನನ್ನ ರಿಟರ್ನ್ ಎಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ಫಸ್ಟ್, ಆಮೇಲೆ ನಾನು ಸೇವಿಂಗ್ಸ್ ಮನಿಲಿ ಮಾಡ್ತಾ ಇದ್ದೀನ, ಇದೆಲ್ಲ ನೀವು ಅನ್ಸ್ಕೊಂಡು ಯೋಚನೆ ಮಾಡಿಕೊಂಡು ಆಮೇಲೆ ಟ್ರೇಡ್ ಮಾಡಬೇಕಾಗತ್ತೆ. ನಾನು ಸುಮ್ಮನೆ ಟ್ರೇಡ್ ಮಾಡ್ತೀನಿ ಅಂತ ಹೋದರೆ ದೆನ್ ಇಟ್ ವಿಲ್ ಬಿ ಅ ವೆರಿ ವೆರಿ ಡಿಫಿಕಲ್ಟ್ ಟಾಸ್ಕ್ ಆಫ್ ಮೇಕಿಂಗ್ ಸಮ್ ಮನಿ ಇನ್ ದ ಮಾರ್ಕೆಟ್. ಸೊ SBI ಲೈಫ್ ಇನ್ಶೂರೆನ್ಸ್ ಒಂದು ಸ್ಟಾಕ್ನ ಅಬ್ಸರ್ವ್ ಮಾಡಿ 1310 ಮೇಲೆ ಏನಾದರೂ ಟ್ರೇಡ್ ಆಗೋಕ್ಕೆ ಶುರು ಆದರೆ ದೆನ್ ಬುಲ್ಸ್ ಎಂಟರ್ ಆಗ್ತಾ ಇದ್ದಾರೆ. ಇದು ಸ್ಮಾಲ್ ಕ್ಲೂ ನಮ್ಮ ಕಡೆಯಿಂದ. ಇನ್ನು ನೀವು ರಿಸರ್ಚ್ ಮಾಡಬೇಕು, ವೀಕ್ಷಕರು ಇನ್ನೂ ರಿಸರ್ಚ್ ಮಾಡಬೇಕು. ಎಲ್ಲ ಅನಲಿಸ್ಟೇ ಒಬ್ಬರೇ ಹೇಳ್ತಾ ಇದ್ದಾರೆ ಅಂದರೆ ದೆನ್ ವಾಟ್ ಈಸ್, ನೀವೇನು ಮಾಡ್ತೀರಾ ಅವಾಗ? ಯಾವತ್ತು ಇಂಡಿಪೆಂಡೆಂಟ್ ಥಿಂಕರ್ ಆಗಬೇಕು. ಮಾರ್ಕೆಟಲ್ಲಿ ನಾವು ಇಂಡಿಪೆಂಡೆಂಟ್ ಥಿಂಕರ್ ಯಾವಾಗ ಆಗೋದು ಅಂದರೆ ಒಂದು ಕ್ಲೂನ ನಾವು ರಿಸರ್ಚ್ ಮಾಡಬೇಕು. ನಾವು ರಿಸರ್ಚ್ ಮಾಡಿ ಕಲ್ತಾಗಾದಾಗ ಅದು ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿ ಇರುತ್ತೆ. ಸೊ ಇದು 1310 SBI ಲೈಫ್ ಆಗುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಟಾಕ್ ಇವತ್ತಿಗೆ ಅಬ್ಸರ್ವ್ ಮಾಡ್ಬೋದು ಅಂದರೆ ಯು ಕ್ಯಾನ್ ಗೋ ಫಾರ್ ಕೋಟಕ್ ಬ್ಯಾಂಕ್. ಕೋಟಕ್ ಬ್ಯಾಂಕ್ ಇದೆ ನೋಡಿ. ಕೋಟಕ್ ಬ್ಯಾಂಕ್ ಬಂದ್ಬಿಟ್ಟು 1868ಕ್ಕೆ ಕ್ಲೋಸ್ ಆಗಿದೆ. ಈ ಸ್ಟಾಕಲ್ಲಿ ನಾವು 30 ಮಿನಿಟ್ಸ್ ಚಾರ್ಟಲ್ಲಿ ನೋಡೋಕೆ ಅಬ್ಸರ್ವ್ ಮಾಡಿದ್ರೆ ವಿ ಆರ್ ಗೆಟಿಂಗ್ ಎ ರೆಸಿಸ್ಟೆನ್ಸ್ ಕರೆಕ್ಟಾಗಿ ಕ್ಲಿಯರಾಗಿ ನಮ್ಗೆ ಎಲ್ಲಿ ಸಿಗ್ತಿದೆ ಅಂದರೆ 1905 ಹತ್ರ ಸಿಗ್ತಾ ಇದೆ. 1910 ಮೇಲೆ ಏನಾದರೂ ಟ್ರೇಡ್ ಆಗೋಕ್ಕೆ ಶುರು ಆದರೆ ನೆಕ್ಸ್ಟ್ ಕೋಟಕ್ ಬ್ಯಾಂಕ್ ಇವತ್ತೇ ಟ್ರೇಡ್ ಆಗುತ್ತಾ? ಇಲ್ಲ, ಖಂಡಿತ ಇವತ್ತು ಟ್ರೇಡ್ ಆಗಲ್ಲ. 1900 ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲರೂ ಕೇಳ್ತಾರೆ ಏನು ಡೆಫಿನೇಷನ್ ಆಫ್ ಸ್ಟಾಕ್ ಮಾರ್ಕೆಟ್ ಏನು ಅಂದರೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಅಂದರೆ ನಾನು ಏನು ಬೇಕಾದರೂ ಆಗ್ಬೋದು. ಅಲ್ಲಿ ನಾವು ಹಿಂಗೆ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗ್ಬಿಡುತ್ತೆ. ಯು ಕ್ಯಾನ್ ಥಿಂಕ್ ಇಟ್ ವಿಲ್ ಗೋ ಅಪ್ ಅಂದರೆ ನೀವು ಅಂದ್ಕೊಂಡಿರ್ತೀರಾ ಕೆಳಗೆ ಬಂದುಬಿಡುತ್ತೆ. ನೀವು ಕೆಳಗೆ ಬರುತ್ತೆ ಅಂತ ಅನಾಲಿಸಿಸ್ ಮಾಡಿರ್ತೀರಾ, ಮೇಲೆ ಹೊಟ್ಟೋಗುತ್ತೆ. ಸೊ ಆ ನ್ಯೂಟ್ರಲ್ ಇದರಲ್ಲಿ ಬಿಯಾಸಿಸಲ್ಲಿ ಹೋಗಿರ್ಬೇಕು ನಾವು. ನಾನು ಬುಲ್ ಸೈಡ್ ಇರ್ತೀನಿ, ಬೇರ್ ಸೈಡ್ ಇರ್ತೀನಿ ಅಂತ ನಾನು ಡಿಸೈಡ್ ಮಾಡಬಾರ್ದು. ಐ ಹ್ಯಾವ್ ಟು ಬಿ ಆನ್ ಎ ರೈಟ್ ಸೈಡ್. ನಾನು ಬುಲ್ ಸೈಡ್ ಅಂದರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಹೋಗಬಾರ್ದು, ಮಾರ್ಕೆಟ್ ಕೆಳಗೆ ಬರುತ್ತೆ ಅಂತಲೂ ನಾನು ಪ್ರೀ ಕನ್ಸೀವ್ಡ್ ನೋಷನಲ್ಲಿ ಹೋಗಬಾರ್ದು. ಐ ಹ್ಯಾವ್ ಟು ಬಿ ನ್ಯೂಟ್ರಲ್. ಆ ನ್ಯೂಟ್ರಲ್ ಆಗಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ. ಮಾರ್ಕೆಟಲ್ಲಿ ಏನಕ್ಕೆ 99% ಆಫ್ ದ ಪೀಪಲ್ ಸ್ಟ್ರಗಲ್ ಅಂದರೆ ಒಂದು ವ್ಯೂ ಪಾಯಿಂಟ್ ತೊಗೊಂಡ್ಬಿಡ್ತಾರೆ. ಇವಾಗ ನೋಡಿ, ಒಂದು ಎಕ್ಸಾಂಪಲ್ಲು 1910 ಮೇಲೆ ಹೋಗುತ್ತೆ ಅಂತ ನಾನು ಇವಾಗ ಒಂದು ಒಪಿನಿಯನ್ ಹೇಳಿದ್ದೀನಿ. 1910 ಹೋಗಿದ ತಕ್ಷಣ ನಾವು ಏನು ಅಂದ್ಕೊಂಡ್ಬಿಡ್ತೀವಿ, ಎಸ್ ಮೇಲೆ ಹೊಟ್ಟೋಗುತ್ತೆ, ಇನ್ನು ನಮ್ಮ ಅನಾಲಿಸಿಸ್ ಕರೆಕ್ಟ್ ಇದೆ ಅಂತ. ಅದು 1920ವರೆಗೂ ಹೋಗ್ಬೋದು. 1920 ಹೋದ್ಮೇಲೆ ಅದು ಯೂ ಟರ್ನ್ ತೊಗೊಂಡು ತಿರ್ಗಾ ಕೆಳಗೆ ಬಂದ್ಬಿಡುತ್ತೆ. ಆ ಯೂ ಟರ್ನ್ 1910 ಕೆಳಗಡೆ ಬರ್ತಿರುವಾಗ ನಾನು ಎಕ್ಸಿಟ್ ಆಗಿಬಿಡ್ಬೇಕು. ಆದರೆ ನಾವೇನು ಯೋಚನೆ ಮಾಡ್ತೀವಿ, ನಮ್ಮ ನಂಬರ್ ಇವಾಗ ಕರೆಕ್ಟಾಗಿದೆಯಲ್ಲ, ಏನೋ ಮಾರ್ಕೆಟ್ ರಾಂಗ್ ಆಗಿದೆ, ಮಾರ್ಕೆಟ್ ನಮ್ಮ ಮಾತನ್ನೇ ಕೇಳಲಿ, ತಿರ್ಗಾ ಮೇಲೆ ಹೋಗ್ಲಿ ಅಂತ ನಾವು ಅನ್ಕೊಂತೀವಿ. ಮಾರ್ಕೆಟ್ ನಮ್ಮ ಮಾತು ಕೇಳಲ್ಲ. ಸೊ 1910 ಮೇಲೆ ಹೋದಾಗ ನಾವು ಮೇಲಿರಬೇಕು. 1910 ಕೆಳಗಡೆ ಬರ್ತಿದೆ ಅಂದರೆ ಡಿಸಿಪ್ಲಿನ್ ಆಗಿ ಎಕ್ಸಿಕ್ಯೂಟ್ ಮಾಡಬೇಕು. ವಿ ಹ್ಯಾವ್ ಟು ಕಮ್ ಔಟ್ ಆಫ್ ದ ಸ್ಟಾಕ್ ಅಂತ. ಸೊ ಇದು ಕೋಟಕ್ ಬ್ಯಾಂಕ್ ಆಗುತ್ತೆ. ಇನ್ನು ICICI ಬ್ಯಾಂಕ್ ಕಡೆ ಗಮನ ಕೊಡೋದಾದರೆ ಇದೊಂದು ಸ್ಟಾಕ್ ನೀವು ಒಂದು ರ್ಯಾಡಾರಲ್ಲಿ ಇಟ್ಕೊಂಡಿರಬೇಕು. ನೆಕ್ಸ್ಟ್ 2 ವೀಕ್ಸ್ ಟು 2 ಮಂತ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 880 ಮೇಲೆ ಏನೋ ಟ್ರೇಡ್ ಆಗೋಕ್ಕೆ ಶುರು ಆದರೆ I think then Bank Nifty will go for a next killer move in the market. So 880 ಮೇಲೆ ಇದು ಟ್ರೇಡ್ ಆಗಬೇಕು. HDFC ಬ್ಯಾಂಕು 1475 ಮೇಲೆ 90 ಮೇಲೆ ಟ್ರೇಡ್ ಆಗಬೇಕು. ಕೋಟಕ್ ಬ್ಯಾಂಕ್ 1910 ಮೇಲೆ ಟ್ರೇಡ್ ಆಗಬೇಕು. ಈ 3 ಬ್ಯಾಂಕ್ ಮೇಲೆ ಬ್ಯಾಂಕ್ ನಿಫ್ಟಿ ನಿಂತಿದೆ. ಸೊ ಇದು ಜಸ್ಟ್ ಇವತ್ತಿನ ವ್ಯೂ ಅಲ್ಲ, ಇದು ನೆಕ್ಸ್ಟ್ ಈ ಮಂತ್ ಸೀರೀಸಿನ ವ್ಯೂ. ಈ ವ್ಯೂ ಅಲ್ಲಿ ನಾವು ಹೇಗೆ ಫೈನ್ ಟ್ಯೂನ್ ಮಾಡ್ಕೊಂಡು ಟ್ರೇಡ್ ಮಾಡಬೇಕು ಅದು ತಿಳ್ಕೊಬೇಕಾಗತ್ತೆ. ಇನ್ನು ನೆಕ್ಸ್ಟ್ ನಿನ್ನೆ ಏನಾಯಿತು, FIIs ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, DIA ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ನಿನ್ನೆ FIIs ದೇ ಹ್ಯಾವ್ ಬಾಟ್ ಅರೌಂಡ್ 369 ಕೋಟಿ ಅಷ್ಟು ಬೈ ಮಾಡಿದ್ದಾರೆ. DIAs 330 ಕೋಟಿ ಅಷ್ಟು ಸೆಲ್ ಮಾಡಿದ್ದಾರೆ. ಸೊ ಈ ಆಗಸ್ಟ್ ಮಂತಲ್ಲಂತೂ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆರ್ ಪೋರಿಂಗ್ ಮನಿ ಇನ್ ಟು ದ ಇಂಡಿಯನ್ ಮಾರ್ಕೆಟ್ಸ್. ಅದರಿಂದನೇ ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ಮೇಲೋಗಿದೆ. ವೇರ್ DIAs ವೇರ್ ಡೂಯಿಂಗ್ ಇಟ್ ಫಾರ್ ಲಾಸ್ಟ್ 8 ಮಂತ್ಸ್. ಸೊ ಇದು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆಯಿತು. ನಿನ್ನೆ ಒಂದು ಮಾತು ಹೇಳಿದೆ ಎಲ್ಲ ವೀಕ್ಷಕರಿಗೆ, ಇವತ್ತು ತಿಳಿಸ್ಕೊಡ್ತೀನಿ. ಟರ್ನ್ ಓವರ್ ಎಷ್ಟಾಗಿರುತ್ತೆ ಡಿರೈವೇಟಿವ್ಸ್ ಮಾರ್ಕೆಟಲ್ಲಿ ಹಾಗೂ ಈಕ್ವಿಟಿ ಮಾರ್ಕೆಟಲ್ಲಿ. ಇವತ್ತು ಅದೇ ಡೇಟಾ ಒಂದು ಬಂದಿದೆ. ಡೊಮೆಸ್ಟಿಕ್ ಈಕ್ವಿಟಿ ಇನ್ವೆಸ್ಟರ್ಸು ನಮ್ಮ ಇಂಡಿಯಾದಲ್ಲಿ ಪ್ರತಿದಿನ ಕ್ಯಾಶ್ ಮಾರ್ಕೆಟಲ್ಲಿ 50 ರಿಂದ 60 ಸಾವಿರ
ಕೋಟಿಯಷ್ಟು ಟರ್ನ್ ಓವರ್ ಆಗುತ್ತೆ. ಓಕೆ. ಇದು ಬರೀ ಈಕ್ವಿಟಿ ಸ್ಟಾಕ್ಸಲ್ಲಿ. ನಮ್ಮದು 2 ಮಾರ್ಕೆಟ್ ಇದೆ, ಒಂದು ಈಕ್ವಿಟಿ ಸ್ಟಾಕ್ಸು, ಒಂದು ಡಿರೋವೇಟಿವ್ಸ್ ಮಾರ್ಕೆಟ್. ಸೊ 2 ಮಾರ್ಕೆಟ್ ಇದೆ, ಈಕ್ವಿಟಿ ಮಾರ್ಕೆಟು, ಡಿರೋವೇಟಿವ್ಸ್ ಮಾರ್ಕೆಟು. ಡಿರೋವೇಟಿವ್ಸಲ್ಲಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತ ಕರಿತೀವಿ. ಇಂಡಿಯಾದಲ್ಲಿ ಹೇಗಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಈ 2 ಪ್ರಾಡಕ್ಟ್ ಇರೋದು, ನಾವು ಬೈ ಸೆಲ್ ಮಾಡಬೇಕು ಅಂದರೆ 2 ಪ್ರಾಡಕ್ಟ್, ಈಕ್ವಿಟಿ, ಡಿರೋವೇಟಿವ್ಸ್. ಎಸ್, ಒಬ್ರು ಕಾಲರ್ ಇದ್ದಾರೆ ಸರ್, ತಗೊಂಡ್ಬಿಡೋಣ. ಖಂಡಿತ Yes, ಖಂಡಿತ. ನಮಸ್ಕಾರ ಮೇಡಮ್ ನಮಸ್ಕಾರ ಸರ್, ತಮ್ಮ ಹೆಸರು? ಮೇಡಮ್ ಯಾಸಿನ್ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೇಡಮ್ ನಾವು ಮೈಸೂರಿಂದ. ಓಕೆ, ಪ್ರಶ್ನೆ ಏನಿದೆ? ಸಾಗರ್ ಅವರಿದ್ದಾರೆ, ಕೇಳಿ ಸರ್. ಸರ್ ಅದೇ ಸರ್, ಇವಾಗ ಶೇರ್ ಮಾರ್ಕೆಟ್ ಅಲ್ಲಿ ಹೆಂಗೆ ನಾವು ಹೂಡಿಕೆ ಮಾಡಬೇಕು ಸರ್? ಏನು ಹೂಡಿಕೆ ಮಾಡ್ಬೇಕು? ಯಾವಾಗಿಂದ ಹೂಡಿಕೆ ಮಾಡ್ತಿದ್ದೀರಾ? ನಾನೊಂದು 2-3 ಪ್ರಶ್ನೆ ಕೇಳ್ಬೋದಾ ನೀವು ಮಾಡೋಕ್ಕೆ ಮುಂಚೆ? ಹ್ಞೂ ಸರ್, ಕೇಳಿ ಸರ್. ಆಲ್ರೆಡಿ ಟ್ರೇಡ್ ಮಾಡ್ತಾ ಇದ್ದೀರಾ, ಫಸ್ಟ್ ಟೈಮ್ ಟ್ರೇಡ್ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಇವಾಗ ನಿಮ್ಮ ಪ್ರೋಗ್ರಾಮ್ ನೋಡಿದ್ಮೇಲೆ ಸರ್. ಅಂದರೆ ನೀವು ಇನ್ನೂ ಟ್ರೇಡೇ ಸ್ಟಾರ್ಟ್ ಮಾಡಿಲ್ಲ? ಇಲ್ಲ ಸರ್, ಮಾಡಿಲ್ಲ. ಹಂಗಂದ್ರೆ ಫಸ್ಟ್ ಕೆಲಸ ಏನು ಮಾಡಬೇಕು ಅಂದರೆ, ನೀವು ಫಸ್ಟ್ ಒಂದು 15 ದಿನ ಮಾರ್ಕೆಟ್ ಏನು ನಡೆಯುತ್ತೆ ಅಂತ ಒಂದು 5 ಸ್ಟಾಕ್ಸ್ನ ಪಿಕ್ ಮಾಡ್ಕೋಬೇಕು. ಒಂದು 5 ಸ್ಟಾಕ್ ಹೆಸರು ಗೊತ್ತಿದೆಯಾ, ಇಲ್ಲ ತಿಳ್ಕೊಳಕ್ಕೆ ರೆಡಿ ಇದ್ದೀರಾ? ಸರ್ ತಿಳ್ಕೊಬೇಕು ಸರ್ ಇವಾಗ. ಈಗ ತಿಳ್ಕೊಬೇಕು ಅಂದರೆ ಫಸ್ಟ್ ನೀವೇನು ಮಾಡಿ ಅಂದರೆ, ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಒಂದು 5 ಸ್ಟಾಕ್ನ ಒಂದು 15 ದಿನ ಅಬ್ಸರ್ವ್ ಮಾಡಿ. ಸೊ ಬರ್ಕೊಳ್ಳಿ, ನೀವು ಹೇಳ್ತೀನೋ ಸ್ಟಾಕ್ಸ್ನ ಬರ್ಕೊಳ್ಳಿ. ಈ ಸ್ಟಾಕ್ಸ್ನ ಅಬ್ಸರ್ವ್ ಮಾಡಿ ಫಸ್ಟು. ಹ್ಞೂ ಸರ್. HDFC ಬ್ಯಾಂಕ್, ಹ್ಞೂ ಸರ್. ರಿಲಯನ್ಸ್, ಹ್ಞೂ ಸರ್. ICICI ಬ್ಯಾಂಕ್, ಹ್ಞೂ ಸರ್. ಕೋಟಕ್ ಬ್ಯಾಂಕ್ ಹ್ಞೂ ಸರ್. ಹಾಗೂ ನೆಸ್ಲೆ ಇಂಡಿಯಾ. ಹ್ಞೂ ಸರ್. ಈ 5 ಸ್ಟಾಕ್ಸ್ನ ಫಸ್ಟು ಒಂದು 15 ದಿನ ಪ್ರತಿದಿನ ಏನು ಕ್ಲೋಸ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಅಬ್ಸರ್ವ್ ಮಾಡಿ ಅದು ಹೇಗೆ ನಡೀತಿದೆ, ಮೇಲೆ ಎಷ್ಟು ಹೋಗ್ತಿದೆ, ಕೆಳಗೆ ಎಷ್ಟು ಬರ್ತಿದೆ ಅಂತ ಒಂದು ಅಬ್ಸರ್ವ್ ಮಾಡಿದ್ಮೇಲೆ ದೆನ್ ನಿಮಗೆ ಒಂದು ಐಡಿಯಾ ಬರುತ್ತೆ ಇಲ್ಲಿ ಏನು ಟ್ರೇಡ್ ಮಾಡ್ಬೋದು, ಯಾವ ಥರ ಬೈಯಿಂಗ್ ಮಾಡ್ಬೋದು, ಸೆಲ್ಲಿಂಗ್ ಮಾಡ್ಬೋದು ಅಂತ. ಹಾಗೂ 15 ದಿನ ಆದಮೇಲೆ ನೆಕ್ಸ್ಟ್ ನೀವು ಕಾಲ್ ಮಾಡ್ಬೇಕು ನನಗೆ, ಈ 15 ದಿನದಲ್ಲಿ ನೀವು ಏನು ಕಲ್ತ್ರಿ ಅಂತ. ಅವಾಗ ನಾನು ನಿಮ್ಗೆ ಹೇಳ್ತೀನಿ ಏನು ಬೈ ಮಾಡಬೇಕು ಅಂತ. ಸೊ ಇಲ್ಲೇ ಯಾಕೆ ನಾನು ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಬಿಗ್ಗೆಸ್ಟ್ 99% ಆಫ್ ದ ಪೀಪಲ್ ಏನಕ್ಕೆ ಮನಿ ಕಳ್ಕೋತಾರೆ ಅಂದರೆ, ಅವ್ರಿಗೆ ನಾಲೆಜೇ ಇರಲ್ಲ. ಸುಮ್ಮನೆ ನೋಡಿ, ಏನೋ ಒಂದು ಇವಾಗ ಡಾಕ್ಟರ್ ಆಗಿದ ತಕ್ಷಣ ನಾವು ಫಸ್ಟ್ ಡೇನೆ ನಾನು ಹೋಗ್ಬಿಟ್ಟು ಏನು ಟ್ರೀಟ್ಮೆಂಟ್ ಕೊಡೋಕ್ಕಾಗತ್ತಾ? ಆಗಲ್ಲ. ಸ್ವಲ್ಪ ನಾವು ಒಂದು 5 ವರ್ಷ ಕಲಿಬೇಕಾಗ್ತದೆ. ಸೊ ನೀವು ಫಸ್ಟ್ ಒಂದು 15 ದಿನ, ಅದಕ್ಕೆ ಕೇಳಿದ್ದು ನಾನು ನೀವು ಬಿಗ್ನರ ಅಂತ. ಒಂದು 15 ದಿನ ಅಬ್ಸರ್ವ್ ಮಾಡಿ ಸ್ಟಾಕ್ಸ್ನ. 15 ದಿನ ಅಬ್ಸರ್ವ್ ಮಾಡಿದ್ಮೇಲೆ ನಿಮ್ಗೊಂದು ವೇವ್ ಗೊತ್ತಾಗುತ್ತೆ ಯಾವ ಥರ ಮಾರ್ಕೆಟ್ ಸ್ಟಾಕ್ಸ್ ಹೋಗ್ತಿದೆ ಅಂತ. ಆಮೇಲೆ ನಾನು ಕಾಲ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ. ಅಲ್ಲಿವರೆಗೂ ಏನು ಮಾಡಬೇಡಿ. ಫಸ್ಟ್ 15 ದಿನ ಬರೀ 5 ಸ್ಟಾಕ್ಸ್ನ ಅಬ್ಸರ್ವ್ ಮಾಡಿ. ಅಲ್ಲಿವರೆಗೂ ಉಳಿತಾಯ ಮಾಡಿ, 1 ಸ್ಟಾಕ್ ಮೇಲೂ ಇನ್ವೆಸ್ಟ್ ಮಾಡಬೇಡಿ. ಓಕೆ, ಆಯ್ತು, ಥ್ಯಾಂಕ್ಸ್ ಸರ್. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಎಸ್ ಸರ್, ಇದು ಅವ್ರು ಒಳ್ಳೆ ಪ್ರಶ್ನೆ ಕೇಳಿದ್ರು. ಇವಾಗ ಅವ್ರು ಕೇಳ್ತಿರ್ತಾರೆ, ಏನಿದು ನಾವು ಬೈ ಮಾಡ್ತೀನಿ ಅಂದರೆ ಇವರೇ ನಮಗೆ ಬೈ ಮಾಡಬೇಡಿ ಅಂತ ಇದ್ದಾರಲ್ಲ ಅಂತ. ಸೊ ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಈಗ ಒಂದು ಪ್ರೊಫೆಷನ್ಗೆ ಯಾರೇ ಒಬ್ಬರು ಎಂಟ್ರ್ ಆದರೆ ಒಂದು 10 ವರ್ಷ ಇರಬೇಕು ಅವರು. ಸುಮ್ಮನೆ ನಾನು ಬಂದು ಇವತ್ತೇ ಬೈ ಮಾಡಿ ಇವತ್ತೇ ಸೆಲ್ ಮಾಡ್ತೀನಿ ಅಂತ ಹೋದಾಗ ಖಂಡಿತ ಸಸ್ಟೈನಬಿಲಿಟಿ ಇಲ್ಲ. ನಮ್ಮದು ಸ್ಟಾಕ್ ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ, ಇದು ಆರ್ಡ್ ರಿಯಾಲಿಟಿ ಆ್ಯಂಡ್ ಟ್ರೂತ್ ಆಫ್ ಸ್ಟಾಕ್ ಮಾರ್ಕೆಟ್. ಜೋಶಲ್ಲಿ ಬರ್ತಾರೆ ಮಾರ್ಕೆಟಲ್ಲಿ, ಅಕೌಂಟ್ ಓಪನ್ ಮಾಡ್ತಾರೆ. ಅವಾಗೆಲ್ಲ 2 ವಾರ ಆಗ್ತಿತ್ತು ಅಕೌಂಟ್ ಓಪನ್ ಆಗೋಕ್ಕೆ. ಈಗ 2 ಅವರ್ಗೆ ಅಕೌಂಟ್ ಓಪನ್ ಆಗುತ್ತೆ. 2 ಅವರ್ ಅಕೌಂಟ್ ಓಪನ್ ಆದಾಗ ಜೋಶಲ್ಲಿ, ಯಾಕಂದರೆ ಯಾರೋ ಒಬ್ಬರು ಫ್ರೆಂಡ್ಸ್ ಹೇಳಿರ್ತಾರೆ, ಇಲ್ಲ ಅವ್ರ ರಿಲೇಟಿವ್ಸ್ ಹೇಳಿರ್ತಾರೆ, ಇಲ್ಲ ಮಾರ್ಕೆಟಲ್ಲಿ ನೋಡಿರ್ತಾರೆ. 6 ತಿಂಗಳು ಒಳಗೆ ಅವ್ರು ಮಾರ್ಕೆಟಿಂದ ಎಕ್ಸಿಟ್ ಆಗ್ತಾರೆ. ಸೊ ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೆ, ಏನೇ ಒಂದು ಪ್ರೊಫೆಷನ್ ಮಾಡಬೇಕು ಅಂದ್ರೆ ಅದಕ್ಕೊಂದು ತಿಳ್ಕೊಂಡು ಮಾಡಬೇಕು. ಈಗ ನೋಡಿ, ಅವ್ರಿಗೆ ಏನಾಗುತ್ತೆ, ಈಗ 15 ದಿನ ಅವ್ರಿಗೀಗ 2 ಥರ ಕ್ಲೂ ಕೊಟ್ಟಿದ್ದೀನಿ. ಒಂದು ಪೇಷನ್ಸ್, 15 ದಿನ ಅವ್ರು 5 ಸ್ಟಾಕ್ಸ್ನ ನೋಡಬೇಕು. ಇನ್ನು 15 ದಿನ ಆದಮೇಲೆ ಅವ್ರಿಗೊಂದು ಐಡಿಯಾ ಬರುತ್ತೆ, ಏನು ಮಾಡಬೇಕು ಅಂತ. ನಾನು ಒಂದೇ ದಿನ 10 ಸ್ಟ್ರಾಟಜಿ ಕಲಿಬೇಕಾಗಿಲ್ಲ. ಫಸ್ಟ್ ಒಂದು ಸ್ಟ್ರಾಟಜಿನ 15 ದಿನ ಪಾಸ್ ಮಾಡಿ ನೆಕ್ಸ್ಟ್ ಸ್ಟ್ರಾಟಜಿನ ಕಲಿಬೇಕು. ಅವಾಗ ಏನಾಗುತ್ತೆ, ಒಂದು ಸ್ವಲ್ಪ ವರ್ಷಗಳು ಇರ್ತಾರೆ ಮಾರ್ಕೆಟಲ್ಲಿ. ಸೊ ಇವತ್ತಿನ ಮಾರ್ಕೆಟ್ ವೆರಿ ಇಂಪಾರ್ಟೆಂಟ್ ಆಗಿ ನಿಂತಿದೆ. ಇವತ್ತಿಂದ ಸೆಪ್ಟೆಂಬರ್ ಸೀರೀಸ್ ಸ್ಟಾರ್ಟ್ ಆಗ್ತಿದೆ. ಗ್ಯಾಪ್ ಅಪ್ ಆದ್ರೂ ಚೇಸ್ ಮಾಡಕ್ಕೆ ಹೋಗಬೇಡಿ. ವೆಯ್ಟ್ ಮಾಡಿ, ನಮ್ಮ ನಂಬರ್ಸ್ನ ಚೆಕ್ ಮಾಡಿ, ಆಮೇಲೆ ಟ್ರೇಡ್ ಮಾಡಕ್ಕೆ ಶುರು ಮಾಡಿ. ಓಕೆ, ಎಸ್. ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ವೀಕ್ಷಕರಿಗೋಸ್ಕರ ಒಂದಷ್ಟು ಸ್ಟಾಕ್ ಮಾರ್ಕೆಟ್ ಆಗಿರಬಹುದು, ಶೇರ್ ಮಾರ್ಕೆಟ್ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ, ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ವೀಕ್ಷಕರು, ನೋಡಿದ್ರಲ್ಲ ಇವತ್ತಿನ ಷೇರು ಮಾರುಕಟ್ಟೆಯ ಮಾತನ್ನ. ಇನ್ನು ನಾಳಿನ ಷೇರು ಮಾರುಕಟ್ಟೆಯ ಮಾತಿನಲ್ಲಿ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.